ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಭರತನು ರಹುಗಣನಿಗೆ ಆತ್ಮಸ್ವರೂಪವನ್ನು ತಿಳಿಸಿದುದು ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಆ ಬ್ರಾಹ್ಮಣೋತ್ತಮನ ಉಪದೇಶವನ್ನು ಕೇಳಿ ರಹುಗಣನು ಅತ್ಯಾನಂದ ಭರಿತನಾಗಿ, ಓ ಮಹಾತ್ಮ, ಇದು ನಿನಗೆ ಬಾರಿ ಬಾರಿಗೂ ನಮಸ್ಕಾರವು. ಲೋಕಕ್ಷೇಮವನ್ನೇ ಕಾರಣವಾಗಿಟ್ಟುಕೊಂಡು ಈ ಶರೀರವನ್ನೆತ್ತಿರುವ ನಿನಗೆ ನಮಸ್ಕಾರವು. ಆತ್ಮಜ್ಞಾನದಿಂದ ಯಾವ ಪ್ರಾಣಿಯಲ್ಲಿಯೂ ವೈರಬುದ್ಧಿ ಇಲ್ಲದೆ ಸಮಸ್ತ ಭೂತಗಳನ್ನು ಸಮವಾಗಿ ಭಾವಿಸತಕ್ಕ ನಿನಗೆ ನಮಸ್ಕಾರವು. ಈ ಸಮಬುದ್ಧಿ ಇರುವುದರಿಂದಲ್ಲವೇ ಅಪರಾಧಿಯಾದ ನನ್ನಲ್ಲಿಯೂ ನೀನು ಕರುಣೆಯನ್ನು ತೋರಿಸುತ್ತಿರುವೆ. ಒಳಗೊಳಗೆ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿ ಆ ಆನಂದದಲ್ಲಿ ಇರತಕ್ಕವನಾದರೂ ನೀನು ಬ್ರಾಹ್ಮಣಾದವನಂತೆ ಹಾಸ್ಯಾಸ್ಪದವಾದ ಈ ಅವಧೂತ ವೇಷದಿಂದ ನಿನ್ನ ಮಹಾಮಹಿಮೆಯನ್ನು ಹೊರಕ್ಕೆ ಕಾಣಿಸದಿರುವೆ. ಇಂತಹ ನಿನಗೆ ನಮಸ್ಕಾರವು. ಸ್ವಾಮಿ, ರೋಗ ಪೀಡಿತನಾದವನಿಗೆ ಮಹೌಷಧದಂತೆಯೂ ಬಿಸಿಲಿನ ಬೇಗೆಯಿಂದ ಬೆಂದವನಿಗೆ ಹಿಮಜಲದಂತೆಯೂ ದೇಹಾಭಿಮಾನವೆಂಬ ವಿಷಸರ್ಪದಿಂದ ಕಚ್ಚಲ್ಪಟ್ಟು ವಿವೇಕಹೀನನಾದ ನನಗೆ ನಿನ್ನ ಹಿತೋಪದೇಶವು ಅಮೃತಮಯವಾದ ಔಷಧದಂತಿರುವುದು. ಆದುದರಿಂದ ನನ್ನ ಸಂದೇಹ ಪರಿಹಾರಾರ್ಥವಾಗಿ ನಿನ್ನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿ ತಿಳಿಯಬೇಕಾಗಿರುವುದು. ಅವುಗಳನ್ನು ಮುಂದೆ ಕೇಳುವೆನು. ಆದರೆ ಇದುವರೆಗೆ ನೀನು ಹೇಳಿದ ಮಾತುಗಳೆಲ್ಲವೂ ವಿಶೇಷವಾಗಿ ಆಧ್ಯಾತ್ಮ ತತ್ವವನ್ನು ಒಳಗೊಂಡಿರುವುದರಿಂದ ಅದರ ಅರ್ಥವನ್ನು ನಾನು ಸ್ಪಷ್ಟವಾಗಿ ತಿಳಿಯಲಾರದೆ ಹೋದೆನು. ಅದನ್ನು ತಿರುಗಿ ನಿನ್ನ ಬಾಯಿಂದಲೇ ಚೆನ್ನಾಗಿ ಕೇಳಿ ತಿಳಿಯಬೇಕೆಂಬ ಕುತೂಹಲವು ನನಗೆ ಬಹಳವಾಗಿರುವುದು. ಓ ಯೋಗೀಶ್ವರ, ಕಾರ್ಯಗಳನ್ನು ನಡೆಸುವಾಗ ಬೆವರು ಮುಂತಾದ ಶ್ರಮ ಚಿಹ್ನಗಳನ್ನು ನಾವು ಪ್ರತ್ಯಕ್ಷವಾಗಿ ಕಾಣುತ್ತಿರುವೆವು. ನೀನು ಬಹಳ ಶ್ರಮಪಟ್ಟಿರುವೆ, ನಾನು ಶ್ರಮಪಟ್ಟೆನು ಎಂದು ಲೋಕರೂಢಿಯಾಗಿ ವ್ಯವಹಾರದಲ್ಲಿಯೂ ಕಾಣುತ್ತಿರುವುದರಿಂದ ಈ ಅರ್ಥವು ಮತ್ತಷ್ಟು ದೃಢಪಡುವುದು. ಈ ವಿಧವಾದ ವ್ಯವಹಾರಗಳು ಜಂಗಮ ಜೀವಿಗಳಲ್ಲಿ ಕಾಣುವುದೇ ಹೊರತು ಸ್ಥಾವರಗಳಲ್ಲಿ ಕಾಣುವುದಿಲ್ಲ. ಹೀಗಿರುವಾಗಲೂ ನೀನು ಬಳಲಿಕೆ, ಬೆವರು ಮುಂತಾದವು ಆತ್ಮನಿಗಿಲ್ಲವೆಂದು ಹೇಳುವೆಯಲ್ಲವೇ? ಅದರ ತತ್ವವನ್ನು ಚೆನ್ನಾಗಿ ತಿಳಿಯಬೇಕೆಂಬ ಆಸೆಯು ನನ್ನನ್ನು ಬಹಳವಾಗಿ ಬಾಧಿಸುತ್ತಿರುವುದು. ಅದನ್ನು ಮೊದಲು ನೀನು ತಿಳಿಸಬೇಕು ಎಂದನು. ಅದಕ್ಕೆ ಆ ಭರತನು, ರಾಜೇಂದ್ರ, ಕೇಳು. ಸ್ಥಾವರಗಳಾದರೇನು, ಜಂಗಮಗಳಾದರೇನು, ಅವೆಲ್ಲವೂ ಪಂಚಭೂತಗಳಿಂದ ಹುಟ್ಟಿದ ವಿಕಾರವೇ ಹೊರತು ಬೇರೆಯಲ್ಲ. ಅವುಗಳಲ್ಲಿ ಜೀವಾತ್ಮನ ಕರ್ಮ ವಿಶೇಷದಿಂದ ಕೆಲವು ಶರೀರಗಳು ಸಂಚಾರ ಶಕ್ತಿಯುಳ್ಳವುಗಳಾಗಿ ಪ್ರಾಣಿಗಳೆನಿಸಿಕೊಳ್ಳುವವು. ಈ ನಿನ್ನ ಪಲ್ಲಕ್ಕಿಯನ್ನು ಹೊತ್ತಿರತಕ್ಕ ಶರೀರಗಳು ಅಂತಹದೆಂದೇ ತಿಳಿ. ಈ ಸಂಚಾರ ಶಕ್ತಿಯಿಲ್ಲದ ಕಲ್ಲು, ಮಣ್ಣು ಮುಂತಾದವು ಅಚರಗಳೆನಿಸಿಕೊಳ್ಳುವವು. ಹೀಗೆ ಜೀವನ ಕರ್ಮ ವಿಶೇಷದಿಂದಲೇ ಚರಾಚರತ್ವವು ಏರ್ಪಡುವುದು. ಇದು ಇಲ್ಲಿ ನೋಡು. ಮೊದಲು ಕಾಲುಗಳು, ಅದರ ಮೇಲೆ ಕಣಕಾಲುಗಳು, ಅವುಗಳ ಮೇಲೆ ಮೊಳಕಾಲುಗಳು, ಅವುಗಳ ಮೇಲೆ ತೊಡೆ, ತೊಡೆಯ ಮೇಲೆ ನಡು, ಅದರ ಮೇಲೆ ಎದೆ, ಅದಕ್ಕೆ ಮೇಲೆ ಹೆಗಲು, ಅದರ ಮೇಲೆ ಈ ಮರದ ಪಲ್ಲಕ್ಕಿ, ಈ ಪಲ್ಲಕ್ಕಿಯ ಮೇಲೆ ಸೌವೀರ ದೇಶಕ್ಕೆ ಅರಸನೆಂದು ಕರೆಯಲ್ಪಡುವ ಒಂದಾನೊಂದು ಶರೀರವು ಕಾಣಿಸುತ್ತಿರುವುದಷ್ಟೇ. ಹೀಗೆ ಕಾಲಿನಿಂದ ಹಿಡಿದು ಹೆಗಲಿನವರೆಗೆ ಒಂದೇ ಬಗೆಯ ಮಾಂಸಪಿಂಡಗಳಿಗೆ ಬೇರೆ ಬೇರೆ ಹೆಸರುಗಳು ಏರ್ಪಟ್ಟಿರುವಂತೆ ಪಲ್ಲಕ್ಕಿಯ ಮೇಲಿರುವ ಒಂದು ಮಾಂಸದ ಮುದ್ದೆಗೂ ರಾಜನೆಂಬ ವ್ಯವಹಾರವು ಬಂದಿರುವುದು. ನೀನು ಆ ಮಾಂಸದ ಮುದ್ದೆಯನ್ನೇ ತಾನೆಂದು ಭ್ರಮಿಸಿ ನಾನು ಸಿಂಧು ಸೌವೀರ ದೇಶಗಳಿಗೆ ರಾಜನೆಂಬುದು ಮದಾಂಧನಾಗಿ ನಿನ್ನ ಆತ್ಮದಲ್ಲಿ ರಾಜತ್ವವನ್ನು ಆರೋಪಿಸಿಕೊಂಡಿರುವೆ. ಸೌವೀರ ರಾಜನೆಂಬುದು ವ್ಯವಹರಿಸಲ್ಪಡುವ ಮಾಂಸಪಿಂಡಕ್ಕೂ ನಿನಗೂ ಸ್ವರೂಪ ಸ್ವಭಾವಗಳಲ್ಲಿ ಎಷ್ಟೋ ಭೇದವುಂಟು. ಅದನ್ನರಿಯದೆ ನೀನು ನಿನ್ನ ಶರೀರವನ್ನೇ ನಾನೆಂದು ತಿಳಿದಿರುವೆ. ಈ ದೇಹಾಭಿಮಾನದಿಂದಲೇ ಈ ಪಲ್ಲಕ್ಕಿಯನ್ನು ಹೊತ್ತಿರುವ ಈ ಬಡ ಜನರನ್ನು ಬಲಾತ್ಕಾರದಿಂದ ಬಿಟ್ಟಿ ಕೆಲಸಕ್ಕೆ ಹಿಡಿದು ದಯಾಶೂನ್ಯನಾಗಿ ವರ್ತಿಸುತ್ತಿರುವೆ. ಮತ್ತು ನಾನೇ ಜನಗಳನ್ನು ಕಾಪಾಡುತ್ತಿರುವೆನೆಂಬ ಅಹಂಕಾರದಿಂದಲೂ ಮೆರೆಯುತ್ತಿರುವೆ.
ಅದರಿಂದ ನೀನು ದೇಹಾತ್ಮ ವಿವೇಕವುಳ್ಳ ಮಹಾತ್ಮರ ಸಭೆಗೆ ಯೋಗ್ಯನಲ್ಲ. ನಿನಗೆ ನಾನು ರಾಜನೆಂಬ ಬುದ್ಧಿಯು ಹುಟ್ಟದಿದ್ದ ಪಕ್ಷದಲ್ಲಿ ಪ್ರಜೆಗಳನ್ನು ಕಾಪಾಡತಕ್ಕವನೆಂಬ ಬುದ್ಧಿಯು ಹುಟ್ಟಿರಲಾರದು. ತಾನು ರಾಜನೆಂದು ತಾನು ಕರ್ತೃವೆಂದು ತಿಳಿಯುವುದೆಲ್ಲವೂ ಆತ್ಮ ಸ್ವರೂಪವನ್ನು ತಿಳಿಯದೆ ಭ್ರಾಂತಿಯಿಂದ ಹೇಳತಕ್ಕ ಮಾತೆ ಹೊರತು ನಿಜವಲ್ಲ. ಜಂಗಮ ಸ್ಥಾವರ ರೂಪಗಳಾದ ಇಂತಹ ದೇಹಗಳೆಲ್ಲವೂ ಭೂಮಿಯಲ್ಲಿಯೇ ಹುಟ್ಟಿ ಅದರಲ್ಲಿಯೇ ಲಯ ಹೊಂದುವುದನ್ನು ನಾವು ಕಣ್ಣಾರೆ ನೋಡುತ್ತಿರುವೆವು. ಆತ್ಮವು ನಿತ್ಯ ವಸ್ತುವಾಗಿ ವಿಕಾರವಿಲ್ಲದಿರುವುದು. ಆ ಆತ್ಮನಲ್ಲಿ ತಾನು ರಾಜನೆಂದು, ಮತ್ತೊಬ್ಬನು ಭೃತ್ಯನೆಂದು, ಒಬ್ಬನು ಸಣ್ಣವನೆಂದು, ಇನ್ನೊಬ್ಬನು ಸ್ಥೂಲನೆಂದು ಹೇಳುವುದಕ್ಕೆ ಬುದ್ಧಿ ಮೋಹವಲ್ಲದೆ ಬೇರೆ ಕಾರಣವಿಲ್ಲ. ಈ ವ್ಯವಹಾರವು ಲೋಕಸಾಮಾನ್ಯವಾಗಿದ್ದರೂ ಹಾಗೆ ಹೇಳತಕ್ಕವರೆಲ್ಲರೂ ಆತ್ಮ ತತ್ವವನ್ನು ತಿಳಿಯದ ಅಜ್ಞಾನಿಗಳೆಂದೇ ತಿಳಿಯಬೇಕು. ಜ್ಞಾನಿಗಳು ಎಂದಿಗೂ ಹೀಗೆ ಹೇಳಲಾರರು. ಕಾರ್ಯರೂಪವಾಗಿ ಕಾಣುವ ಅನಿತ್ಯ ವಸ್ತುಗಳೆಲ್ಲಕ್ಕೂ ಲಯಸ್ಥಾನವಾದ ಈ ಭೂಮಿಯು ಅನಿತ್ಯವಾದುದೇ ಹೊರತು ಶಾಶ್ವತವಲ್ಲ. ಏಕೆಂದರೆ ಇದು ಭೂತ ಸೂಕ್ಷ್ಮಗಳ ಸಮೂಹದಿಂದ ಉಂಟಾಗಿರುವುದು. ಆ ಭೂತ ಸೂಕ್ಷ್ಮಗಳು ಸರ್ವೇಶ್ವರನ ಸಂಕಲ್ಪದಿಂದ ಪ್ರಕೃತಿ ಮೂಲಕವಾಗಿ ಹುಟ್ಟಿರುವವು. ಆದುದರಿಂದ ಭೂಮಿ ಮೊದಲಾದವು ಕಾರ್ಯರೂಪವಾಗಿ ಅನಿತ್ಯವೆನಿಸಿಕೊಳ್ಳುವವು. ಹೀಗೆಯೇ ಸಣ್ಣದೆಂದು, ದೊಡ್ಡದೆಂದು, ಸಜೀವವೆಂದು, ನಿರ್ಜೀವವೆಂದು ಬೇರೆ ಬೇರೆ ವಿಧದಿಂದ ಕರೆಯಲ್ಪಡುವ ಚರಾಚರ ಪ್ರಪಂಚವೆಲ್ಲವೂ ಆತ್ಮಕ್ಕಿಂತಲೂ ಬೇರೆಯಾಗಿರುವುದು. ಪ್ರಾಣಿ ಶರೀರಗಳೆಲ್ಲವೂ ಪಂಚಭೂತಗಳಿಂದಲೂ ಅವುಗಳ ಪರಿಣಾಮ ಸ್ವಭಾವಗಳಿಂದಲೂ ಅಂತಃಕರಣದಿಂದಲೂ ಕರ್ಮ ವಾಸನೆ ಕಾಲ ಮುಂತಾದವುಗಳಿಂದಲೂ ಏರ್ಪಟ್ಟಿರುವವು. ಇವೆಲ್ಲವೂ ಪ್ರಕೃತಿಯಿಂದ ಉಂಟಾದ ವಿಕಾರಗಳಾದುದರಿಂದ ಆತ್ಮಕ್ಕೂ ಇದಕ್ಕೂ ಏನೇನೂ ಸಂಬಂಧವಿಲ್ಲ. ಈ ವಿಷಯವನ್ನು ನೀನು ಸೂಕ್ಷ್ಮ ಬುದ್ಧಿಯಿಂದ ಚೆನ್ನಾಗಿ ವಿಚಾರಿಸಿ ತಿಳಿಯಬೇಕು. ರಾಜೇಂದ್ರ, ಈ ಶರೀರಕ್ಕಿಂತಲೂ ಭಿನ್ನವಾದ ಆತ್ಮಸ್ವರೂಪವು ಎಂಥದೆಂಬುದನ್ನು ತಿಳಿಸುವೆನು ಕೇಳು. ಆತ್ಮವು ಕೇವಲ ಜ್ಞಾನ ಸ್ವರೂಪವಾಗಿರುವುದು. ನೈಜ ಸ್ಥಿತಿಯಲ್ಲಿ ಆ ಆತ್ಮನಿಗೆ ಕರ್ಮ ಸಂಬಂಧವಿಲ್ಲದುದರಿಂದ ಶುದ್ಧವೆನಿಸಿಕೊಂಡಿರುವುದು. ಇದು ಕೇವಲ ಪುರುಷಾರ್ಥ ಸ್ವರೂಪವಾಗಿರುವುದು. ಕೇವಲ ಜ್ಞಾನ ಸ್ವರೂಪವಾದುದರಿಂದ ಎಲ್ಲೆಲ್ಲಿಯೂ ಏಕಾಕಾರವಾಗಿರುವುದು. ಅದಕ್ಕೆ ಹೊರಗೆಂದು ಒಳಗೆಂದು ಸ್ಥಳಭೇದವಿಲ್ಲ. ಜ್ಞಾನವೆಂಬ ಗುಣದಿಂದ ಎಲ್ಲೆಲ್ಲಿಯೂ ವ್ಯಾಪಿಸಿ ಸತ್ಯವೆನಿಸಿಕೊಂಡಿರುವುದು. ತನಗೆ ತಾನೇ ಪ್ರಕಾಶಿಸತಕ್ಕದ್ದು. ಅದಕ್ಕೆ ಹಸಿವು, ಬಾಯಾರಿಕೆ, ದುಃಖ, ಮೋಹ, ಜರೆ, ಮರಣಗಳೆಂಬ ಷಡೂರ್ಮಿಗಳೂ ಇಲ್ಲವು. ಭಗವಂತನೆಂದು ವಾಸುದೇವನೆಂದು ಹೇಳಲ್ಪಡುವ ಪರಮಾತ್ಮನಿಗೆ ಆ ಆತ್ಮವು ಸರ್ವ ವಿಧದಿಂದಲೂ ಅಧೀನವಾದುದರಿಂದ ಮಹಾತ್ಮರು ಅದನ್ನೇ ವಾಸುದೇವಾತ್ಮಕವೆಂದು ಹೇಳುವರು. ಓ ರಹೋಗಣ, ಆ ಆತ್ಮನ ನಿಜಸ್ಥಿತಿಯನ್ನು ತಿಳಿಯತಕ್ಕ ಜ್ಞಾನವು ಭಗವದ್ ಭಕ್ತರ ಪಾದಧೂಳಿಯನ್ನು ಸೇವಿಸುವುದರಿಂದಲೇ ಉಂಟಾಗಬೇಕೇ ಹೊರತು ಬೇರೆ ತಪಸ್ಸಿನಿಂದಲಾಗಲಿ, ಉಪವಾಸಾದಿ ವ್ರತಗಳಿಂದಲಾಗಲಿ, ಯಜ್ಞ ಯಾಗಾದಿ ಕರ್ಮಗಳಿಂದಲಾಗಲಿ, ದಾನ ಧರ್ಮಗಳಿಂದಾಗಲಿ, ಗೃಹಸ್ಥ ಧರ್ಮದಿಂದಾಗಲಿ, ವೇದಾಧ್ಯಯನದಿಂದಾಗಲಿ, ಅಗ್ನಿ ಜಲ ಸೂರ್ಯೋಪಾಸನೆಗಳಿಂದಾಗಲಿ ಲಭಿಸಲಾರದು. ಮಹಾತ್ಮರ ಸೇವೆಯಲ್ಲಿ ಅಷ್ಟೊಂದು ವಿಶೇಷವೇನೆಂದು ಕೇಳುವೆಯಾ? ಭಗವದ್ ಭಕ್ತರಾದ ಮಹಾತ್ಮರು ಯಾವಾಗಲೂ ಪುಣ್ಯಶ್ಲೋಕನಾದ ಭಗವಂತನ ಗುಣಗಳನ್ನು ಬಾಯಿಂದ ನುಡಿಯುತ್ತಿರುವರು. ಕ್ಷಣ ಮಾತ್ರವಾದರೂ ದುಷ್ಕಥೆಗಳಲ್ಲಿ ಕಾಲವನ್ನು ಕಳೆಯುವವರಲ್ಲ. ಇಂಥವರ ಸೇವೆಯಲ್ಲಿದ್ದರೆ ಸರ್ವಕಾಲಗಳಲ್ಲಿಯೂ ಭಗವಂತನ ಕಥೆಗಳು ಕಿವಿಗೆ ಬೀಳುತ್ತಿರುವವು. ಇದರಿಂದ ಮೋಕ್ಷವನ್ನು ಬಯಸತಕ್ಕವನ ಮನಸ್ಸು ವಾಸುದೇವನಲ್ಲಿ ನೆಲೆಗೊಳ್ಳುವುದು. ಆದುದರಿಂದ ಓ ರಾಜ, ಈಗ ನೀನು ಗೃಹಸ್ಥ ಧರ್ಮದಲ್ಲಿ ಆಸೆಯನ್ನು ನೀಗಿ ಮಹಾತ್ಮರ ಸೇವೆಯನ್ನು ಮಾಡುತ್ತಿದ್ದ ಪಕ್ಷದಲ್ಲಿ ಆಗ ನಿನಗೆ ಆತ್ಮಜ್ಞಾನ ಉಂಟಾಗುವುದು. ಇನ್ನು ನಿನಗೆ ನನ್ನ ಪೂರ್ವ ವೃತ್ತಾಂತವನ್ನು ತಿಳಿಸುವೆನು ಕೇಳು. ನಾನು ಪೂರ್ವ ಜನ್ಮದಲ್ಲಿ ಭರತನೆಂಬ ರಾಜನಾಗಿದ್ದೆನು. ಆ ರಾಜ ಪದವಿಯಲ್ಲಿಯೂ ನಾನು ಇಹಲೋಕ ಸುಖಗಳಲ್ಲಿಯಾಗಲಿ ಸ್ವರ್ಗಾದಿ ಸುಖಗಳಲ್ಲಿಯಾಗಲಿ ಅಪೇಕ್ಷೆಯಿಲ್ಲದೆ ಭಗವದಾರಾಧನದಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದೆನು. ಹೀಗಿದ್ದಾಗ ನನಗೆ ಒಂದಾನೊಂದು ಜಿಂಕೆಯಲ್ಲಿ ಪ್ರೇಮವು ಹುಟ್ಟಿತು. ಮೇಲೆ ಮೇಲೆ ಅದರಲ್ಲಿ ಮೋಹವು ಹೆಚ್ಚುತ್ತಾ ಬಂದಿತು.
ಯಾವಾಗಲೂ ಅದರ ಚಿಂತೆಯಲ್ಲಿಯೇ ಇರುತ್ತಿದ್ದೆನು. ಇದರಿಂದ ನಾನು ನಡೆಸುತ್ತಿದ್ದ ಭಗವದಾರಾಧನಾಗಳೆಲ್ಲವೂ ಕ್ರಮವಾಗಿ ತಗ್ಗಿ ನನ್ನ ಮನಸ್ಸು ಆ ಜಿಂಕೆಯ ಮರಿಯ ಪೋಷಣೆಯಲ್ಲಿಯೇ ಪ್ರವರ್ತಿಸುತ್ತಿತ್ತು. ಮರಣ ಕಾಲದಲ್ಲಿಯೂ ಅದನ್ನೇ ಚಿಂತಿಸುತ್ತಿದ್ದುದರಿಂದ ನಾನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದೆನು. ಎಲೆ ವೀರಾಗ್ರಣಿ, ಭಗವದಾರಾಧನದ ಪ್ರಭಾವವನ್ನು ನಾನು ಏನೆಂದು ಹೇಳಲಿ? ನಾನು ರಾಜನಾಗಿದ್ದಾಗ ನಡೆಸಿದ ಆ ಭಗವದುಪಾಸನದ ಮಹಿಮೆಯಿಂದ ನನಗೆ ಆ ಮೃಗ ಜನ್ಮದಲ್ಲಿಯೂ ಹಿಂದಿನ ಜನ್ಮದ ಸ್ಮರಣವು ತಪ್ಪಿ ಹೋಗಲಿಲ್ಲ. ಆ ಜಿಂಕೆಯ ಜನ್ಮವು ಬಿಟ್ಟು ಹೋದ ಮೇಲೆ ನಾನು ಈ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿದೆನು. ಈಗಲೂ ನನಗೆ ಹಿಂದಿನ ಜನ್ಮದ ಸ್ಥಿತಿಯೆಲ್ಲವೂ ನೆನಪಿನಲ್ಲಿರುವುದು. ಇದಕ್ಕೂ ನಾನು ಮೊದಲನೆಯ ಜನ್ಮದಲ್ಲಿ ನಡೆಸಿದ ಭಗವದಾರಾಧನೆಯೇ ಕಾರಣವು. ಅದರಿಂದ ಈಗ ನಾನು ಇತರ ಜನಗಳೊಡನೆ ಸಹವಾಸ ಮಾಡಿದರೆ ಯಾವ ಕೇಡುಂಟಾಗುವುದೋ ಎಂದು ಹೆದರಿ ಸಮಸ್ತ ಸಂಘಗಳನ್ನು ಬಿಟ್ಟು ನಿಂತಲ್ಲಿ ನಿಲ್ಲದೆ ಮನೆಗಳೊಳಗೆ ಪ್ರವೇಶಿಸದೆ ಭೂಸಂಚಾರದಿಂದಲೇ ಕಾಲವನ್ನು ಕಳೆಯುತ್ತಿರುವೆನು. ರಾಜೇಂದ್ರ, ದುಸ್ಸಹವಾಸವೆಂಬುದೇ ಜೀವವನ್ನು ಸಂಸಾರದಲ್ಲಿ ಕಟ್ಟಿಡುವುದು. ಆದುದರಿಂದ ಮೋಕ್ಷಾಪೇಕ್ಷೆಯುಳ್ಳವನು ಸರ್ವಸಂಗ ಪರಿತ್ಯಾಗ ಮಾಡಿದ ಹಿರಿಯರ ಸಹವಾಸವನ್ನು ಮಾಡುತ್ತಾ ಅದರಿಂದ ಉಂಟಾದ ಜ್ಞಾನವೆಂಬ ಶಸ್ತ್ರದಿಂದ ದೇಹದಲ್ಲಿಯೂ ಅದಕ್ಕೆ ಸೇರಿದ ಪರಿವಾರಗಳಲ್ಲಿಯೂ ಹೊಲ ಮನೆ ಮುಂತಾದವುಗಳಲ್ಲಿಯೂ ಉಂಟಾಗುವ ಮೋಹವೆಂಬ ವೃಕ್ಷವನ್ನು ನಿರ್ಮೂಲವಾಗಿ ಛೇದಿಸಬೇಕು. ಭಗವತ್ ಕಥೆಗಳನ್ನು ಹೇಳುವುದರಿಂದಲೂ ಕೇಳುವುದರಿಂದಲೂ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಓ ರಹುಗಣ, ನೀನು ಈ ಮಾರ್ಗವನ್ನೇ ಅನುಸರಿಸುತ್ತಿದ್ದರೆ ಸಂಸಾರವೆಂಬ ಕಾಡಿಗೆ ಎಲ್ಲೆಯಂತಿರುವ ಆ ಭಗವಂತನ ಪಾದಮೂಲವನ್ನು ಸೇರಬಹುದು. ಇದು 12ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.